ಐನಾಪುರದಲ್ಲಿ ರೊಟ್ಟಿ ಜಾತ್ರೆ. ಕಡು ಬಡವರು ಹೊಟ್ಟೆ ತುಂಬ ಉಣ್ಣುವುದೇ ಸತ್ಯಸಿದ್ಧರ ಬಯಕೆಯಾಗಿತ್ತು. ಅಮರೇಶ್ವರ ಮಹಾರಾಜರು. ನಮ್ಮ ಭಾಗದ ದೈವಗಳು ಅಂದರೆ ದೇವರು ನಮ್ಮಂತೆ ಸರಳ ಮತ್ತು ಸಹಜವಾಗಿದ್ದರು. ಅವರು ಎಂದೂ ಶ್ರೀಮಂತರ ಆಹಾರವನ್ನು ಬಯಸುವುದಿಲ್ಲ. ಸಾಮಾನ್ಯ ಜನರು ಬಯಸುವ ಆಹಾರವನ್ನು ಅವರು ಕೂಡ ಸ್ವೀಕರಿಸುತ್ತಾರೆ. ಸತ್ಯಸಿದ್ಧ ಪುರುಷರು ಪ್ರತ್ಯಕ್ಷ ದೇವರು. ಅವರು ಮಾತಾಡಿದ್ದೇ ಸತ್ಯವಾಗುತ್ತಿತ್ತು. ಅವರು ತಮಗಾಗಿ ಏನನ್ನು ಬಯಸದೆ ಭೋಗವನ್ನು ನಿರಾಕರಿಸಿ ಮಹಾನ್ ತ್ಯಾಗಿಗಳಾಗಿ ಇಡೀ ಮನುಷ್ಯ ಸಂಕುಲಕ್ಕೆ ಹೊಟ್ಟೆ ತುಂಬ ಊಟ ಹಾಗೂ ಸಂತೃಪ್ತಿಯೇ ಅವರ ಉದ್ದೇಶವಾಗಿತ್ತು. ಇದೇ ರೊಟ್ಟಿ ಜಾತ್ರೆಯ ಮಹಿಮೆ ಎಂದು ಕವಲ್ಗುಡ್ ಸಿರಿಸಿದ್ದಾಶ್ರಮದ ಅಮರೇಶ್ವರ ಮಹಾರಾಜರು ಹೇಳಿದ್ದಾರೆ. ಅವರು ಬರುವ ದಿನಾಂಕ 9ರಿಂದ 11ರವರೆಗೆ ಐನಾಪುರ ಪಟ್ಟಣದಲ್ಲಿ ನಡೆಯುವ 51 ಸತ್ಯಸಿದ್ಧರ ಭೇಟಿಯ ನಿಮಿತ್ತ ರವಿವಾರ ದಿನಾಂಕ 2ರಂದು ರೊಟ್ಟಿ ಜಾತ್ರೆಯನ್ನ ಉದ್ದೇಶಿಸಿ ಮಾತನಾಡುತ್ತಿದ್ದರು. ನಮ್ಮ ಭಾಗದ ದೈವಗಳ ಪವಿತ್ರ ಪ್ರಸಾದವೆಂದರೆ ನಾವು ದಿನನಿತ್ಯ ಸೇವಿಸುವ ಅಂಬಲಿ, ಕಿಚಡಿ, ಪುಂಡಿಪಲ್ಲೆ, ಜೋಳದ ನುಚ್ಚು ಹಾಗೂ ಜೋಳದ ರೊಟ್ಟಿ. ಅದರ ಹಿಂದಿನ ಬಹುದೊಡ್ಡ ಆಶಯವೆಂದರೆ ಪ್ರಪಂಚದ ಎಲ್ಲ ಬಡಬಗ್ಗರಿಗೆ ಇಂತಹ ಪ್ರಸಾದ ಸಿಗಬೇಕು. ಇದೇ ದೇವರುಗಳಿಗೆ ನೈವೇದ್ಯ ಎಂದರು. ನಾವು ದಿನನಿತ್ಯ ಸೇವಿಸುವ ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ತಿನ್ನುವ ಆಹಾರವೇ ನಮ್ಮ ದೈವಗಳಿಗೆ ಪವಿತ್ರವಾದ ಮಹಾಪ್ರಸಾದ. ಅದಕ್ಕಾಗಿ ಈ ರೊಟ್ಟಿ ಜಾತ್ರೆಯಲ್ಲಿ ಭಾಗವಹಿಸುವವರು ಮಹಾಪುಣ್ಯವಂತರು. ಬರುವ ದಿನಾಂಕ 9ರಿಂದ 11ರವರೆಗೆ 51 ಸತ್ಯಸಿದ್ಧರ ಪವಿತ್ರ ಭೇಟಿ ಕಾರ್ಯಕ್ರಮಕ್ಕೆ ಬರುವ ಲಕ್ಷಾಂತರ ಜನರಿಗೆ ಪ್ರಸಾದ ವ್ಯವಸ್ಥೆಗೆ ಪಟ್ಟಣದ ಸಮಸ್ತ ಭಕ್ತಾದಿಗಳು ತನುಮನ ಧನದಿಂದ ಸೇವೆ ಸಲ್ಲಿಸುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು. ಅರಕೇರಿ ಅರಮನೆ, ಬೇವರಿಗೆ ಗುರುಮನೆ, ಮಾಯಮಕಣಾಪುರ ಶಿವಸ್ಥಾನ ಗದ್ದಿಗೆ, ಕಲ್ಲೂರು ಸಿದ್ಧನ ಮಾತಾ ಕಲ್ಲರಿ ಮೇಲೆ ಮ್ಯಾನಿನ ಗೂಟು ಜಿಡದಂಗ ಅಂತಕ್ಕಂಥದ್ದನ್ನು ಈ ಸಿದ್ಧ ಸಂಪ್ರದಾಯದ ಬಿರುದು ವಾಕ್ಯ. ಅಂಥ ಸಿದ್ಧರ ಸಂಪ್ರದಾಯದಲ್ಲಿ ಅತ್ಯಂತ ಶ್ರೇಷ್ಠ ಮತ್ತು ಸದ್ಯ ಅವತಾರ ಪುರುಷ, ಜಾಗೃತ ಪುರುಷನಾಗಿರ್ತಕ್ಕಂಥ ಕರಿಸಿದ್ದೇಶ್ವರನ ಕೆರಿಸಿದ್ದೇಶ್ವರನೊಂದು ಲಕ್ಷ ದೀಪೋತ್ಸವ, 51 ಸಿದ್ಧರ ಸಮಾಗಮ ಮತ್ತು ಆತನ ಪೌಳಿಗೆ ಮೇಲ್ಛಾವಣಿ ವಾಸ್ತುಶಾಂತಿ ಒಂದು ಅಪರೂಪದ ಕಾರ್ಯಕ್ರಮ ನಿಮಿತ್ತವಾಗಿ ಐನಾಪುರದಲ್ಲಿ ನ ಭೂತ ನ ಭವಿಷ್ಯತ್ತನ್ನು ಹಾಗೆ ಜಾತಿ, ಮತ, ಪಂಥ, ಕುಲ ಎಲ್ಲದೆ 18 ಪಗಡಿ ಸಮುದಾಯದ ಜನರೆಲ್ಲರೂ ಆ ಭಂಡಾರದ ಮೇಲೆ ಶ್ರದ್ಧೆ, ಭಕ್ತಿ, ನಂಬಿಕೆಯನ್ನು ಇಟ್ಕೊಂಡು ಬಹುತೇಕ ಇವತ್ತು ಬೆಳಗ್ಗೆ ನಡ್ಕೊಂಡು ಈ 4 ಗಂಟೆವರೆಗೆ ಕೂಡ ಸಾಗರೋಪಾದಿಯಲ್ಲಿ ಜನ ಅತ್ಯಂತ ಕಡು ಬಡವರಿಗೆ ಕೂಡ ನಿತ್ಯ ಕೂಡ ಪ್ರತಿಯೊಬ್ಬನೂ ಕೂಡ ಸಂತೋಷದಿಂದ ಉಣಬೇಕು ಅಂತಕ್ಕಂಥ ದಿವ್ಯವಾಗಿರ್ತಕ್ಕಂಥ ರಾಜ್ಯ ಭೋಜನ ಆಗಿರ್ತಕ್ಕಂಥ ರೊಟ್ಟಿ ಅಂತಕ್ಕಂಥದ್ದು. ಬಹುತೇಕ ನಮ್ಮ ಸಿದ್ಧರು ಕೆಲ್ಲಾರಗಳನ್ನು ಕಾಯ್ಕೋತ ಹೋಗೋ ಕಾಲಕ್ಕೆ ರೊಟ್ಟಿನ ಕಟ್ಕೊಂಡು ಬಗಲಿಗೆ ಹಚ್ಕೊಂಡು ಪ್ರತಿಯೊಬ್ಬ ಕಡು ಬಡವನಿಗೆ ಕೂಡ ಅತ್ಯಂತ ತನ್ನ ಪರಿಸರದಲ್ಲಿ ಸಿಗಬೇಕಾಗಿರ್ತಕ್ಕಂಥ ಆಹಾರ ಯಾವುದು ಅಂತ ಕೇಳಿದ್ರೆ ರೊಟ್ಟಿ. ಅಥವಾ ಇವತ್ತು ಮಾಡಿಟ್ಟು 8 ದಿವಸ ಬಿಟ್ಟು ನಿಂತ ತಿಂದರೂ ಕೂಡ ನಡಿಬೇಕಂತಕ್ಕಂಥ ಇಡೀ ಪುಣ್ಯಾತ್ಮರೇ ಭೋಗದ ವಸ್ತುವನ್ನು ಬಳಸದೆ ತ್ಯಾಗ ಆಗಿರ್ತಕ್ಕಂಥ ಸಂದೇಶವನ್ನು ನಮ್ಮ ಸತ್ಯಸಿದ್ಧರು ನಾಡಿನ ಮನುಕೂಲಕ್ಕೆ ಅದಕ್ಕೆ ಅವ್ರು ಬೇಡ್ಕೊಂಡದ್ದು ಏನು ಅಂತ ಕೇಳಿದ್ರೆ ಭಕ್ತರಿಗೆ ಭಾಗ್ಯ ಕೊಡು, ನಮಗೆ ಬಡತನ ಕೊಡು ಅಂತಕ್ಕಂಥ ಬೇಡ್ಕೊಂಡು ಬಂದಿರತಕ್ಕಂಥ. ಇವತ್ತು ಐನಾಪುರದಲ್ಲಿ ರೊಟ್ಟಿ ಅಂತಕ್ಕಂಥದ್ದು ಪುಣ್ಯಾತ್ಮರೇ ಬಹುತೇಕ ಲಕ್ಷ ಜನ ರೊಟ್ಟಿಯನ್ನು ಕೊಡ್ತಕ್ಕಂಥದ್ದು. ಇದರ ಮೂಲ ಉದ್ದೇಶ ಏನು ಅಂತ ಕೇಳಿದ್ರೆ 24 ಗಂಟೆನೂ ಕೂಡ ಪ್ರಸಾದ ಸೌಲಭ್ಯ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಆಹಾರ ಅಂದರೆ ಅದು ರೊಟ್ಟಿ. ಆ ರೊಟ್ಟಿನ ಸಿದ್ಧ ಪುರುಷರು ಪಂಚಾಮೃತ ತಿಳ್ಕೊಂಡು ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಅದನ್ನೇ ಇವತ್ತಿಗೂ ಕೂಡ ಪುಣ್ಯಾತ್ಮರ ಅಂಬಲಿ, ರೊಟ್ಟಿ ಮತ್ತು ಹುಳುಬಾನ ಅಂತಕ್ಕಂಥ ಶ್ರುತಿ ಇವತ್ತಿಗೂ ಕೂಡ ಸಿದ್ಧ ಪರಂಪರೆಯಲ್ಲಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತು ಐನಾಪುರಕ್ಕೆ ನಾಳೆ 9, 10, 11 ನಡೀತಕ್ಕಂಥ ಅತ್ಯಂತ ವಿಜೃಂಭಣೆ ಕಾರ್ಯಕ್ರಮಕ್ಕೆ ಪೂರ್ವವಾಗಿ ಲಕ್ಷೋಪಲಕ್ಷೆಯಲ್ಲಿ ಬರ್ತಕ್ಕಂಥ ಜನರ ಒಂದು ಹೊಟ್ಟೆ ತುಂಬಿಸೋದಕ್ಕಾಗಿ ಆಹಾರ ಸಲುವಾಗಿ ನಮ್ಮ ಐನಾಪುರ ಸಮಸ್ತ ಸದ್ಭಕ್ತರು ಇವತ್ತು ಬೆಳಗ್ಗೆ ನಡ್ಕೊಂಡು ಬೆಳಗಿನ 8 ಗಂಟೆ ಹಿಡ್ಕೊಂಡು ಸಾಯಂಕಾಲ 4-5ವರೆಗೆ ಲಕ್ಷಾಂತರ ರೊಟ್ಟಿಯನ್ನು ತಂದು ಕೊಡ್ತಕ್ಕಂಥದ್ದು ನೋಡಿದರೆ ನಿಜವಾಗಿ ಐನಾಪುರ ಗ್ರಾಮದಲ್ಲಿ ಮತ್ತೆ ಭಕ್ತಿ ಅಂತಕ್ಕಂಥದ್ದು ಮುತ್ತು ಏರಾಕತ್ತೈತಿ ಅನ್ನೋದಕ್ಕೆ ಭಾಳ ನನಗೆ ಸಂತೋಷ ಆಗ್ತದೆ. ನಿಜವಾಗಿ ನಮ್ಮ ಸಿದ್ಧರು ಎಲ್ಲ ಜನ ತಮ್ಮ ಹೊಟ್ಟೆ ತುಂಬಿಕೊಂಡು ಸಂತೋಷದಿಂದ ಉಪವಾಸ ಇರಬಾರ್ದು ಅಂತಕ್ಕಂಥ ವಿಚಾರದೊಂದಿಗೆ ರೊಟ್ಟಿ ಪ್ರಸಾದ ಅಂತಕ್ಕಂಥದ್ದನ್ನು ಮೊಟ್ಟ ಮೊದಲು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಅಂಥ ಒಂದು ಕೆರೆಸಿದ್ದನ ಅಂಗಳ ಅಂತ ಕೇಳಿದರೆ ಬಹುತೇಕ ನಾನು ಭಾಳ ದಿವಸ ಹೊರಗೆ ಹೋಗ್ತಿದ್ದೀನಿ, ಒಳಗೆ ಬಂದಿದ್ದಿಲ್ಲ.
ಆದರೆ ನಿಜವಾಗಿ ಇವತ್ತು ಹೇಗೈತಿ ಅಂತ ಕೇಳಿದ್ರೆ ನಾವು 2 ದಿವಸದ 5 ದಿವಸದ ಪ್ರವಚನ ನಡೀತಾ ಇದೆ. ಏನು ನಾವು ಸಂಕಲ್ಪ ಮಾಡ್ತೀವೋ ಆ ಸಂಕಲ್ಪ ತಕ್ಕಂಗೆ ಆ ದೇವರು ನಮಗೆ ನೆರವೇರಿಸ್ಕೊಡ್ತಾ ಇದ್ದಾನೆ. ಇಂಥ ನಾಳೆ 9, 10, 11ನೇ ತಾರೀಕು ಬರ್ತಕ್ಕಂಥ ಲಕ್ಷೋಪಲಕ್ಷ ಜನರಿಗೆ ಏನೊಂದು ಸೇವಾ ಮಾಡಲಿಕ್ಕೆ ಮೊಳೆ ಐನಾಪುರ ಗ್ರಾಮದ ಸಕಲ ಸದ್ಭಕ್ತರು ಮೊಳೆ ಅಂತಕ್ಕಂಥದ್ದು ಎಲ್ಲ ಭಕ್ತರು ತುದಿಗಾಲನೆ ನಿಂತು ಒಂಟಗಾಲಿ ನಿಂತು ಸೇವಾ ಮಾಡೋದು ನೋಡಿದರೆ ನಿಜವಾಗಿ ನನಗೆ ಅಮೋಘ ಸಿದ್ಧನ ಭಕ್ತ ಲೋಕ ಸಮುದ್ರದಂಥ ಭಕ್ತರು ಎಲ್ಲೆದಾರೋ ಅಂತ ಕೇಳಿದರೆ ಅದು ಐನಾಪುರ ಗ್ರಾಮದಲ್ಲಿ ಸಿಗ್ತಾರೋ ಅನ್ನೋದಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದ. ಅಂಥ ಭಕ್ತ ಕುಲ ಕೋಟಿಗೆ ಈ ಸಮಸ್ತ ಐನಾಪುರ ಗ್ರಾಮಕ್ಕೆ ಅಮೋಘ ಸಿದ್ದೇಶ್ವರು ಇನ್ನೂ ಕೂಡ ಈ ಗ್ರಾಮವನ್ನು ಬಂಗಾರದ ಹೊಗೆ ಹಾಯಿಸ್ತಕ್ಕಂಥದ್ದನ್ನು ಈ ಅವಕಾಶ ಐನಾಪುರ ಗ್ರಾಮಕ್ಕೆ ಸುತ್ತಿನ ಗ್ರಾಮಕ್ಕೆ ಕೂಡಲೇ ತಿಳ್ಕೊಂಡು ಮತ್ತೊಮ್ಮೆ ಕೆರೆಸಿದ್ದೇಶನಲ್ಲಿ ಅಮೋಘ ಸಿದ್ಧನಲ್ಲಿ ನಾಳೆ ಬರ್ತಕ್ಕಂಥ ಎಲ್ಲ 51 ಸಿದ್ಧರಲ್ಲಿ ನಾನು ಹೃದಯಪೂರ್ವಕವಾಗಿ ಬೇಡ್ಕೊಳ್ತಾ ಇದ್ದೀನಿ. ಆ ಭಕ್ತರಿಗೆ ಅನಂತವಾಗಿ ಧನ್ಯವಾದಗಳು, ಅವರ ಸೇವೆಯನ್ನು ಶ್ಲಾಘಿಸ್ತಾ ಇದ್ದೀನಿ. ಈ ರೊಟ್ಟಿ ಜಾತ್ರೆಯಲ್ಲಿ ಐನಾಪುರ ಪಟ್ಟಣದ ಮಾಳಿ ಸಮಾಜ ಬಾಂಧವರು, ಕೊರ್ಬು ಜಂಥನವರ್, ಬಡಿಗೇರ್ ಗಲ್ಲಿ, ಪಟ್ಟಣಶೆಟ್ಟಿ ಗಲ್ಲಿ, ಕಮತ್ಗಿ ಗಲ್ಲಿ, ಡೂಗನ್ನವರ್ ಗಲ್ಲಿ, ಮಹಾದೇವ್ ಮಂದಿರ ಗಲ್ಲಿ, ಪಾವ್ಲಿ ಗಲ್ಲಿ ಒಡೆಯರ್ ಹಾಗೂ ಅಡಿಬಂಧುಗಳು ಸೇರಿದಂತೆ ಕಳಸಪ್ಗೋಳ್ ಗಲ್ಲಿ ಹಾಗೂ ಪಟ್ಟಣದ ಸಹಸ್ರ ಸಂಖ್ಯೆಯ ಮಹಿಳೆಯರು ರೊಟ್ಟಿ ಜಾತ್ರೆಯಲ್ಲಿ ಭಾಗವಹಿಸಿದರು. ಈ ವೇಳೆ ದಾದಾ ಸಾಬ್ ಜಂತನ್ನವರ್, ಪ್ರಕಾಶ್ ಕೊರ್ಬು, ಸುರೇಶ್ ಕಾಗ್ಲಿ, ಶ್ರೀಶೈಲ್ ನಾಂದನಿಕರ್, ಶಿವಾನಂದ್ ಬೆಳ್ಕೂಡ್, ಅಪ್ಪ ಸಾಬ್ ಕಾಗ್ಲಿ, ಸುದರ್ಶನ್ ಜಂತನ್ನವರ್, ಕಾಳಪ್ಪ ಬಡಿಗೇರ್, ಹನುಮಂತ್ ಸೊಂದ್ಕರ್, ಬಸವರಾಜ್ ಜೀರ್ಗಾಳೆ, ನಿತಿನ್ ಥೋಡ್ಕರ್, ಅಪ್ಪ ಸಾಬ್ ಖಾತರ್ಕಿ, ಹತ್ತೂರಿನ ಬನಸಿದ್ದ ಮಹಾರಾಜರು, ರಾಜುಗೌಡ ಪಾಟೀಲ್, ಅಮಸಿದ್ ಒಡೆಯರ್, ಅಮಗೌಂಡ ಒಡೆಯರ್, ಬಸು ಒಡೆಯರ್, ಮಲಕಾರಿ ಒಡೆಯರ್ ಸೇರಿದಂತೆ ಸಾವಿರಾರು ಜನ ಮಹಿಳೆಯರು ಹಾಗೂ ಪುರುಷರು ಉಪಸ್ಥಿತರಿದ್ದರು. ಬೆಳಗ್ಗೆ 10 ಗಂಟೆಗೆ ಪಟ್ಟಣದ ಪಿಕೆಪಿಎಸ್ ಬ್ಯಾಂಕಿನಿಂದ ಬೃಹತ್ ರೊಟ್ಟಿ ಜಾತ್ರೆಯು ಸಕಲ ಮಂಗಳವಾದ್ಯಗಳೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಶ್ರೀ ಕೆರೆಸಿದ್ದೇಶ್ವರ ದೇವಸ್ಥಾನದವರೆಗೆ ಸಾಗಿತು. ಬಳಿಕ ರೊಟ್ಟಿ ಬುತ್ತಿಯನ್ನು ಕಮಿಟಿಯವರಿಗೆ ಸಮರ್ಪಿಸಲಾಯಿತು. ದಿನಾಂಕ 9ರಿಂದ ನಡೆಯಲಿರುವ ಕಾರ್ಯಕ್ರಮಕ್ಕೆ ಪಟ್ಟಣದಲ್ಲಿ ಸಿದ್ಧತೆಗಳು ಭರದಿಂದ ಸಾಗಿವೆ.
ಸಿದ್ದಪ್ಪಜ್ಜರ ಬಂಗಾರ ಊರಿಗೆಲ್ಲ ಬಂಗಾರ, ಸಿದ್ದಪ್ಪಜ್ಜರ ಅಂಬಲಿ ಊರಿಗೆಲ್ಲ ಅಂಬಲಿ, ಸಿದ್ದಪ್ಪಜ್ಜರ ಜಂಟ ಊರವರೆಲ್ಲ ಶಾಂತ, ಸಿದ್ದಪ್ಪಜ್ಜರ ರೊಟ್ಟಿ ತಿಂದವರೆಲ್ಲ ಗಟ್ಟಿ, ಸಿದ್ದಪ್ಪಜ್ಜರ ಜೋಳಿಗೆ ಊರಿಗೆಲ್ಲ ಹೋಳಿಗೆ. ಜಯ ಜೈನಪ್ಪ ನಂದೀಶ್ವರರ ನಾವೇ ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ.